ತಾಲೂಕು ಅಧ್ಯಕ್ಷರಾಗಿ ಜಿಎನ್ ಕುಬೇರಗೌಡರವರು ಅವಿರೋಧವಾಗಿ ಆಯ್ಕೆ. ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿ ಶಿವಾರೆಡ್ಡಿ ರವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಜಿಎನ್ ಕುಬೇರಗೌಡರವರನ್ನು ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ವಿ ಶಿವಾರೆಡ್ಡಿ ರವರು ಮಾತನಾಡಿ 3 ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು 3 ವರ್ಷಗಳಿಂದ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸುತ್ತಿದೆ. ಯಾರ್ಯಾರು ಪತ್ರಕರ್ತರು ಶೋಷಣೆಗೆ ಒಳಗಾಗಿದ್ದಾರೆ ಅಂತವರನ್ನು ಬೆಳಕಿಗೆ ತರುವ ಕೆಲಸ ನಮ್ಮ ಸಂಘಟನೆಯ ಧ್ವನಿಯಾಗಿದೆ. ಪತ್ರಕರ್ತರ ಸಮಸ್ಯೆಗಳು ಏನೇ ಇರಲಿ ಅದರ ಜೊತೆ ಹೋರಾಡಿ ಅವರ ಸಮಸ್ಯೆಗಳನ್ನು ನಿವಾರಿಸಬೇಕೆಂಬ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಗಳೆ ಮಲ್ಲಿಕಾರ್ಜುನ ರವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಹುಟ್ಟಿಕೊಂಡಿದೆ. ಕಳೆದ 3 ವರ್ಷಗಳಲ್ಲಿ ಈ ಸಂಘ ಮಾಡಿದ ಹೋರಾಟಗಳಿಂದ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ಮಾಡಿದೆ. ಮುಖ್ಯವಾಗಿ ಗ್ರಾಮೀಣ ಪತ್ರಕರ್ತರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಅದರ ಬಗ್ಗೆ ಹಲವಾರು ಹೋರಾಟಗಳನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ ಎಂದು ಹೇಳಿದ್ದರು. ತಾಲೂಕು ಅಧ್ಯಕ್ಷ ಕುಬೇರಗೌಡ ರವರು ಮಾತನಾಡಿ, ಪತ್ರಿಕೆ ಹಾಗೂ ಸಂಘಟನೆಯಲ್ಲಿ ಗುರುತಿನ ಚೀಟಿಗಾಗಿ ಮಾತ್ರ ಕೆಲ ವ್ಯಕ್ತಿಗಳು ಇರುವುದನ್ನು ನಾವು ಕಂಡಿದ್ದೇವೆ. ಅದರ ನೀತಿ ನಿಯಮಗಳು ಏನಿದೆ ಎಂಬುದು ಅರಿವಿಲ್ಲ. ಒಂದು ಕಡೆ ಜಾತಿ ಒತ್ತಡ, ಒಂದು ಕಡೆ ರಾಜಕೀಯ ಒತ್ತಡಗಳನ್ನಾಕಿ ಗುರುತಿನ ಚೀಟಿಗಳನ್ನು ಮಾಡಿಕೊಳ್ಳುವುದು. ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಪತ್ರಕರ್ತರಿಗೆ ಸಿಗದೆ ದೂರ ಉಳಿದಿರುವ ಪರಿಸ್ಥಿತಿ ನಾನು ಸುಮಾರು 10 ವರ್ಷಗಳಿಂದ ಗಮನಿಸಿದ್ದೇನೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಾಧ್ಯಕ್ಷ ಪಿಎನ್ ದಾಸ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಶಿವರಾಜ್, ಕೆಜಿಎಫ್ ತಾಲೂಕು ಅಧ್ಯಕ್ಷ ಸಂಪತ್, ನಾರಾಯಣಮೂರ್ತಿ, ವಿನೋದ್, ನೀಲಾರ್ಜುನ, ಬಾಲಾಂಜನೇಯ, ವೆಂಕಟ್, ಹರೀಶ್ ಹಾಗೂ ಉಪಸ್ಥಿತರಿದ್ದರು. ಎಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರ್ತದಂದ್ರೆ ನಮ್ಮ ಸ್ವಂತ ಕಾಲಿನ ಮೇಲೆ ನಾವು ದುಡಿದು ನಮ್ಮ ಹೆಂಡತಿ ಮಕ್ಕಳಿಗೆ ನಮ್ಮ ಶ್ರಮದಲ್ಲಿದ್ದಾಗ ನಾವು ನೇರವಾಗಿ ಪ್ರಜೆಗಳ ಹತ್ರ ಸಮಸ್ಯೆಗಳಿಗೆ ಹೋದಾಗ ಅಧಿಕಾರಿಗಳು ನಮ್ಗೆ ಗೌರವ ಕೊಡ್ತಾರೆ ಅಥವಾ ಬೇರೆ ಸಮಾಜನೂ ನಮಗೆ ಗೌರವ ಕೊಡ್ತಾರೆ. ದಾಸಣ್ಣ ಹೇಳ್ದ, ಇವತ್ತು ಯಾರಿಗೂ ಬೇರೆದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಈಗ ಲಾಯರ್ಗೆ ಸರ್ಕಾರದಿಂದ ಪ್ರೋತ್ಸಾಹ ದುಡ್ಡು ಕೊಡ್ತಾರೆ. ಸುಮಾರು ಪತ್ರಕರ್ತರಿಗೆ ಇಷ್ಟೆಲ್ಲ ಪ್ರಾಣದ ಅಂಗು ಬಿಟ್ಟು ಹೋಗ್ತಾರೆ ರಾತ್ರಿ ಆಗಲ್ಲ ಅನ್ನುವಂಥದ್ದು. ಕನಿಷ್ಠ ಅವ್ರಿಗೆ ಪೆಟ್ರೋಲ್ ಕೂಡ ಹಣ ಕೊಡೋದಿಲ್ಲ ಸರ್ಕಾರ, ಬಳಸ್ಕೊಳ್ತಾರೆ. ಮತ್ತೆ ನಮ್ಮನ್ನೇ ಅವ್ರು ತಪ್ಪುದಾರಿಗೆ ಹೇಳ್ತಾರೆ. ಇದು ನಾವು ಮಾತಾಡಿಲ್ಲ, ತಿರುಚಿ ಬರೆದಿದ್ದಾರೆ, ತಿರುಚಿ ಮಾತಾಡಿದ್ದಾರೆ ಅನ್ನುವಂಥದ್ದು ಇದೊಂಥರ ಪ್ಯಾಷನ್ ಆಗೋಗಿದೆ ಈ ರಾಜಕೀಯ ವ್ಯಕ್ತಿಗಳಿಗೆ, ಈ ಅಧಿಕಾರಿಗಳಿಗೆ. ಇವೆಲ್ಲ ಮತ್ತೆ ನಮ್ಮ ಸಂಘದವರು ಅದನ್ನ ರಿಪ್ಲೈ ಕೊಡಲ್ಲ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಪರ್ಫೆಕ್ಟ್ ಇದೆ, ನೀವು ನೆನ್ನೆ ಮಾತಾಡಿದ್ದೀರಾ ಅಂತ. ಯಾಕೆ ಅದು ಕೊಡಕ್ ಧೈರ್ಯ ಇದ್ರು ನಮ್ ಶಿವರಾಜ್ ಸರ್ ಹೇಳ್ದಂಗೆ ಎಲ್ಲೋ ಬಂದವರು ನಮ್ಮನ್ನ ತೊಳಿತಾರೆ. ಯಾರೋ ಅಧ್ಯಕ್ಷರಿಂದ ಫೋನ್ ಮಾಡ್ತಾರೆ, ಅದು ಕೈ ಬಿಡಿ ನೀವು, ಅದು ನಮಗ್ ಬೇಕಾದವರು ಅಂತ. ಇವರೆಲ್ಲ ಕಷ್ಟಪಟ್ಟು ಒಂದು ಹಂತಕ್ಕೆ ತಂದಿರ್ತಾರೆ. ಅಲ್ಲಿಂದ ಫೋನ್ ಬಂದಾಗ ಅಂತ ಸಂಘಟನೆ ನಾವು ಇರೋದು ಬೇಡ ಅನ್ನುವಂಥದ್ದು ನಮ್ಮ ಸಿಸ್ಟಮ್. ಧ್ವನಿ 3 ವರ್ಷಗಳಿಂದ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಯಾರ್ಯಾರು ಪತ್ರಕರ್ತರು ಶೋಷಣೆಗೆ ಒಳಗಾಗಿದ್ದಾರೋ ಅಂತ ಬೆಳಕಿಗೆ ತರೋ ಕೆಲಸ ಈ ಪತ್ರಕರ್ತರ ಧ್ವನಿಯಾಗಿದೆ. ಹಾಗೂ ಪತ್ರಕರ್ತರ ಸಮಸ್ಯೆಗಳಿಗೆ ಏನೇ ಇರಲಿ ಅದ್ರ ಜೊತೆಗೆ ಹೋರಾಡಿ ಅವರ ಸಮಸ್ಯೆ ನಿವಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಗಳೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಈ ಸಂಘ ಹುಟ್ಟುಕೊಂಡಿದೆ. ಕಳೆದ 3 ವರ್ಷಗಳಲ್ಲಿ ಈ ಸಂಘ ಮಾಡಿರೋ ಹೋರಾಟಗಳಿಂದ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸನೂ ಮಾಡಿದೆ. ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಪತ್ರಕರ್ತರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರ ಬಗ್ಗೆ ಹಲವಾರು ಹೋರಾಟಗಳನ್ನು ನಡೆಸಿ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಿಕೊಳ್ಳುವಂತ ಒತ್ತಾಯ ಮಾಡಿದೆ. ಮೊದಲನೇದಾಗಿ ಸಂಘ ರಚನೆ ಆಗಿದ ತಕ್ಷಣ ಬೆಳಗಾವಿಯಲ್ಲಿ ನಡೆದ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ ಏಕೈಕ ಪಕ್ಷ ಇದು ನಮ್ಮ ಧ್ವನಿದು. ಇದು ಹಾಗೂ ನಾವು ಬಂಗಾರಪೇಟೆಯವರು ಎಲ್ಲರೂ ನಾವೆಲ್ಲ ಹೋಗಿ ಭಾಗವಹಿಸಿ ಬೆಂಬಲ ಕೊಟ್ಟಿದ್ವಿ. ಅದ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಅದೇ ಸಮಸ್ಯೆಗಳಿಗೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಹೀಗೆ ಹಂತವಾಗಿ ಹೋರಾಟಗಳು ಮಾಡ್ಕೊಂಡು ಮುಂದೆ ಸರ್ಕಾರದ ಗಮನ ತರಿಸ್ತಾ ಇದ್ದೀವಿ. ನಾವೇ ಹಿಂದಿನ ಸಂಘದ ವಿಚಾರದಲ್ಲಿ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ನಾವೆಲ್ಲ ಅಲ್ಲಿಂದ ಬಂದು ಹೊರಗಡೆ ಬಂದಿರೋರು. ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ಆತ್ಮೀಯ ಸಹೋದರ ನಮ್ಮ ದಾಸಣ್ಣ ಅವರು, ನಾವೆಲ್ಲ ಒಂದೇ ಜೊತೆಯಲ್ಲಿ ಬೆಳೆದು ಬಂದವರು ಪತ್ರಿಕೋದ್ಯಮದಲ್ಲಿ. ಆದ್ರೂ ನಾವು ಒಂದೇ ಜೊತೆಯಲ್ಲಿ ಈಗ ಹೊರಗಡೆ ಬಂದಿದ್ದೀವಿ. ಅವ್ರು ಹೇಳ್ದಂಗೆ ನಿಜವಾಗ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿದೆ ಒಂದು ಸಂಘದಲ್ಲಿ. ಅದಕ್ಕೆ ಬಂದು ನಾವೇ ಚಂದ್ರಿಂದ ನಿಂತ್ಕೊಂಡು ಕಟ್ತಾ ಇದ್ದೀವಿ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಈ ಸಂಘನ ಗಟ್ಟಿಯಾಗಿ ಮಾಡಬೇಕು. ಯಾವುದೇ ಪತ್ರಕರ್ತರಾಗಲಿ ಸಮಸ್ಯೆಗಳು ಬಂದಾಗ ನಾವು ಧ್ವನಿಯಾಗಿ ಕೂಡಿಸಿ ಹೋರಾಟ ಮೂಲಕ ನಾವು ಬಗೆಹರಿಸಿಕೊಳ್ಳೋಣ.